ದುಡ್ಡೇ ಸಾಲ ನಿಲ್ವಲ್ಲ, ಏನು ಮಾಡಿದಮ್ಮಿ? ಅಯ್ಯೋ ಹೋಗಿ ಏನು ಮಾಡೋದತ್ತಿ. 1 ಲಕ್ಷ ಇಸ್ಕೊಂಡ್ರು ಸಾಲ ನಿಲ್ವಲ್ಲ. ಲಕ್ಷ ಯಾವ ಮೂಲೆಯಪ್ಪ, ಒಳ ಜಿಮ್ಕಿಗೆ 50,000 ಹೋಯ್ತು. ಇನ್ನು 50,000ದಲ್ಲಿ ಏನು ಮಾಡೋಕ್ಕದು? ನಾನು ಆಗ್ಲೇ ಬಡ್ಕೊಂಡೆ ಕಣಪ್ಪ ಅವನಿಗೆ. ಅದು ಇದು ದುಡ್ಡು ಬಂದಾಗ ಅವನಿಗೆ ಒಳ ಜಿಮ್ಕಿ ಮಾಡ್ಬಿಡು ಅಂತ ಮಾತೇ ಕೇಳಿಲ್ಲ. ಅದು ಇದು ಅಂತ ಖರ್ಚು ಮಾಡ್ಬಿಟ್ಟ. ದುಡ್ಡು ಉಳ್ಕತ್ತ ಈಗ, ಚಿನ್ನಾಗಿರೋ ಉಳ್ಕತ್ತಿಲ್ವ, ಈಗ ಮಾಸ ತಪ್ಪೈತಿತ್ತ. ಈಗ ಅದಕ್ಕೆ 50,000 ಹೋಯ್ತು. ಇನ್ನು ಸಾಮಾನು ಕಿಮ್ಮನೆ ಏನು ತಂದಿಲ್ಲ, ಏನು ಮಾಡೋದು? ನೀವು ಇವಾಗ ಅಡುಗೆ ಮಾಡಿಕ್ ಬಿಡುವ ಎಲ್ಲರಿಗೂ. ಇನ್ನು ಚಪ್ಪರ ದುಡ್ಡು ಅಂತ ಅವತ್ತು ಇಕ್ಬೇಕು. ದುಡ್ಡು ಸಾಲದಲ್ವಲ್ಲ, ಏನು ಮಾಡೋದು? ಯಾರು ಕೊಡೋರು ಇಲ್ಲ ಪಾಪ. ಹೆಂಗೋ ಅಣ್ಣ ಕೊಟ್ಟ ಅತ್ತಾಗ ಇನ್ನೊಂದು ವರ್ಷ ಸುಮ್ಮನಿದ್ರು ಆಗೋದು. ನಾವು ಮತ್ತೆ ಬೇರೆ ಹೇಳ್ಸ್ಕೊಬಿಟ್ಟು ಏನು ಮಾಡೋದು ಅಂತ ನಂಗೆ ಗೊತ್ತೈತಿಲ್ಲ. ಇನ್ನೂ ಎಷ್ಟು ಬೇಕಾದ ದುಡ್ಡು? ಇನ್ನೊಂದು 20-30 ಸಾವಿರನಾರು ಬೇಕು, ಅಡ್ಜಸ್ಟ್ ಮಾಡ್ತೀನಿ ಅಂತ. ಅಯ್ಯೋ ಮದುವೆ ಏನಪ್ಪ ಆಯ್ತದೆ, ಆಮೇಲೆ ಇರೋದು ಖರ್ಚು ಜಾಸ್ತಿ. ಕರೆಯೋದಂತೆ ಕಳ್ಸೋದಂತೆ ಅದಕ್ಕೆ ಜಾಸ್ತಿ ಖರ್ಚು. ನನ್ನ ವಾಲೆ ಆಗಲ್ಲ, ಅವನೇ ಮಾಡಿದ್ಯಾ? ನಿನ್ನ ವಾಲೆ ಜುಮ್ಕಿಯಾ? ಇನ್ನೇನು ಮಾಡಿ. ನಾನು ವಾಲೆ ಜುಮ್ಕಿನುವೆ ಪೂಜಂದು ಸಣ್ಣ ವಾಲೆ ಆಗಲ್ಲ. ಅವನೇ ಎಲ್ಲ ಮಡ್ಬಿಟ್ಟು ಬರೋದ ನಡೆಯುತ್ತಾಗೆ. ಬ್ಯಾಂಕಿಗೆ ಮಡ್ಗದ ನಿಧಾನಕ್ಕೆ ಬಿಡಿಸ್ಕೋಬೋದು. ಅಲ್ಲ ಆದರೆ ಇನ್ನೇನು ಮಾಡೋದು, ದುಡ್ಡು ಸಾಲ್ತಿಲ್ವಲ್ಲ. ಅದೇ ಬೇರೆ ಹೇಳ್ಸ್ಬಿಟ್ಟಿವಿ, ಇನ್ನು ಅದಿಲ್ಲ ಇದೆಲ್ಲ ಅನ್ನೋಕ್ಕದ ಹೆಂಗೋ ದಬಾಯಿಸ್ಬಿಡೋದು ಆತಗೆ. ಅದೇ ಬ್ಯಾಂಕ್ ಹೋಗಿದ್ದು ಬರೋದ, ಮಡ್ಬಿಟ್ಟು ಬರೋಕ್ಕಾಯ್ತದೆ. ಇನ್ನೇನು ಮಾಡೋಕ್ಕಾಗದು? ಈಗಲೇ ಮಡಿಕೊಂಡ್ರೆ ಏನು ಮಾಡೋದು? ಆಮೇಲೆ ಯಾವ್ದು ಬೇಕು ಅಂದರೆ ಇರೋದೊಂದೇಯಾ? ಇನ್ನೇನು ಮಾಡಿಯಪ್ಪ, ನೀನೇನು ಹೊಂದಿಸ್ಕೊ ಬಂದಿಯಾ ದುಡ್ಡ? ಇನ್ಯಾಕೆ ಮಾತಾಡಿ, ಹೇಳಷ್ಟು ಕೇಳು ಹೋಗು. ಆಗದ ಹಣ ಬರ ಆಗ್ಲಂತೆ. ನೀನೇನು ಬರೋನಲ್ಲ, ಯಾಕೆ ಮಾತಾಡಿ? ನಾನು ಇಂಟಿಸ್ ಕಷ್ಟಪಡ್ತಾಳೆ. ಎಲ್ಲ ದುಡ್ಡು ಜೋಡ್ಸೋದು ಯಾರ್ತಾರೆ, ಸಾಲ ಕೇಳದ ಇವೆಲ್ಲ ಇಲ್ಲ. ಹೋಗು ಸುಮ್ಮನೆ ಅಂತ ಮಾತಾಡ ಪ್ರಯೋಜನ ಇಲ್ಲ. ಗಾಡಿ ಇಸ್ಕೊಬ್ರ ಯಾರ್ತಾವ್ರೆ, ಬ್ಯಾಂಕ್ ಅಂತ ಹೋಗಿದ್ದು ಬರೋದ. ಯಾರಿದ್ದಾರ ಕಣೆ ಮನೆ ತಾವು? ಇಲ್ಲ ನಿಂತ್ಕೊಂಡು ಕಣಿ ಕೇಳಿ ಹೋಗು. ಯಾರ್ತಾವ್ರೆ ಬೈಕ್ ಇಸ್ಕೊಬರೋಗು. ಬ್ಯಾಂಕ್ ಅಂತ ತರಿಸಿ ಹೋಗಿ ಬತ್ತೀನಿ ಕೊಡಪ್ಪ ಅಂತ ಇಸ್ಕೊಬರೋ ಯಾರ್ತಾರೆ. ತಡಿ ನೋಡ್ತೀನಿ ಯಾರಿದ್ದರು. ಬೇರೆ ಒಬ್ಬಳು ಮದುವೆ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತದೆ. ಇನ್ನು ಇಬ್ಬರನ್ನ ಹೆಂಗಪ್ಪ ದಡ ಸೇರ್ಸನಿ? ಹಂಗಾರು ಮಾಡಿ ನನ್ನ ಮದುವೆ ಮುಗಿದ್ಬಿಟ್ರೆ ಸಾಕನಪ್ಪ. ಅವ ಏನವ, ಯಾಕವ ಹಿಂಗೆ ಮಾಡಿದ್ರಿ? ಏನು ಅರ್ಜೆಂಟ್ ಆಗಿತ್ತು ನನ್ನ ಮದುವೆ ಮಾಡೋಕ್ಕೆ? ಇಷ್ಟೊಂದು ಕಷ್ಟಪಡ್ಕೊ ಮಾಡ್ಬೇಕಿತ್ತ? ಏನಾಯ್ತಿತ್ತು? ನಮ್ಗೆ ಮದುವೆನ ಬೇಡ, ಹೋಗು. ನಮ್ಮ ಮದುವೆ ಆಯ್ಕಿಲ್ಲಕಂತೆ. ಅಯ್ಯೋ ಮಗ, ಏನು ಹಿಂಗೆ ಮಾತಾಡ್ತಿದ್ದಿ? ಸುಮ್ಮನಿರು. ಏನಾಯ್ತು ಅಂತ ಹಿಂಗೆ ಆಡ್ತಿದ್ದಿ? ಮುಂತಿನ್ನೇನವ, ನೀನು ಅಪ್ಪನೂ ಅಷ್ಟೊಂದು ಕಷ್ಟಪಡ್ತಿದ್ರಿ ಮದುವೆ ಮಾಡೋಕ್ಕೆ. ದುಡ್ಡು ಹೊಂದ್ಸೋಕ್ಕೆಲ್ಲ ಅಷ್ಟು ಕಷ್ಟಪಡ್ತಿದ್ದೀರಿ. ಇನ್ನೇನವ, ಏನು ಅರ್ಜೆಂಟ್ ಆಗಿತ್ತು? ಅಷ್ಟೊಂದು ಭಾರ ಆಗ್ಬಿಟ್ಟಿದ್ದೆ ನಿಮಗೆ. ನಾನು ಏನು ಮದುವೆ ಅಂತ ಹೋಗು. ನಂಗೆ ಮದುವೆನೇ ಇಷ್ಟ ಇಲ್ಲಕಂತೆ. ನಂಗೆ ಇಷ್ಟನೇ ಇರಲಿಲ್ಲ, ನಿಮ್ಮ ಬಲವಂತಕ್ಕೆ ಒಪ್ಕೊಂಡೆ. ಇಷ್ಟೊಂದು ಕಷ್ಟಪಟ್ಟು ಯಾಕೆ ಮಾಡ್ಬೇಕಿದ್ದವ? ನನ್ನ ಮದುವೆ ಆಗಿಲ್ಲ, ಬೇಡ. ಸುಮ್ಮನಿರು, ಹಂಗೆಲ್ಲ ಮಾತಾಡಾರ? ಯಾರಿಗಿರಕ್ಲ ಕಷ್ಟ ಎಲ್ಲರಿಗೂ ಹಂಗಂತ ಹಂಗೆ ಇದೆಯಾ? ಯಾವತ್ತಿದ್ರು ಮದುವೆ ಮಾಡೋದು, ಯಾವತ್ತೂ ಇದೆ ಕಷ್ಟ. ಇನ್ನೇನು ನಾವೇನು ಮಡಿಕತ್ತಿದ್ವ ಕೋಟಿಯಾ? ಸುಮ್ಮನಿರು, ಯಾಕೆ ಬೇಜಾರು ಮಾಡ್ಕೊಂಡು ಖುಷಿಂದಿರು. ಇಲ್ಲ ಕಣವ, ನಂಗೆ ಮದುವೆನೇ ಬೇಡ. ನಂಗೆ ಇಷ್ಟನೂ ಇಲ್ಲ ಗೊತ್ತಾ ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗೋಕ್ಕೆ. ಯಾಕವ ಅಷ್ಟೊಂದು ಭಾರ ಆಗಿದ್ದ ನಾನು? ಯಾಕೆ ಇಷ್ಟೊಂದು ಅರ್ಜೆಂಟಾಗಿ ಮದುವೆ ಮಾಡಿ ಓಡಾಡ್ತಿದ್ದೀರಿ? ಏನಾಗ್ಬಿಡ್ತಿತ್ತು? ಕಳ್ಸೋಕ್ಕೆ ನೋಡ್ತಿದ್ದೀರಿ ಅಲ್ವ ನನ್ನ? ಅಷ್ಟೊಂದು ಭಾರ ಆಗ್ಬಿಟ್ಟಿನಿ ನಿಮಗೆ. ಬೇಡ, ಹೋಗು. ನಂಗೆ ಮದುವೆನೇ ಬೇಡ, ಏನು ಬೇಡ. ಇಷ್ಟೊಂದು ಕಷ್ಟಪಡ್ಕೊಂಡು ನಾನು ಕಷ್ಟಪಡ್ಕೊಂಡು ಹೋಗ್ಬೇಕಾ? ಇಷ್ಟೆಲ್ಲರೂ ನಿಮ್ಮ ಖುಷಿಗೋಸ್ಕರ ಒಪ್ಕೊಂಡೆ, ಆದರೆ ನೀವೇ ಇಷ್ಟೊಂದು ಕಷ್ಟಪಡ್ತಿದ್ದೀರಿ. ಯಾರಿಗೆ ಬೇಕವ? ನಾನು ನಿಮ್ಮ ಜೊತೆ ಹೇಳ್ತೀನಿ ಬಿಡು, ಸಾಯಿ ಗಂಟ. ನಾನೆಲ್ಲ ಕೆಲಸಕ್ಕೆ ಹೋಗಿ ನಿಮ್ಗೆ ಸಾಕ್ತೀನಿ. ಸುಮ್ಮನೆ ಮಗಳ ಹಂಗೆಲ್ಲ ಮಾತಾಡ್ಬಾರ್ದು. ಏನಾಯ್ತು ಅಂತ ಹಿಂಗೆ ಹೇಳ್ತಿದ್ದಿ? ಈಗ ಎಲ್ಲ ಹತ್ತಾರ ಸುಮ್ಮನಿರು. ಏನಿಲ್ಲಕಂತೆ. ನಿಮ್ಗೆ ಹೇಳ್ತಿದ್ರು ನಾವು ಕಷ್ಟಪಡ್ತಾವೆ ದುಡ್ಡಿಗೆ ಅಂತ ಹೇಳಿದ್ನು ನಾನು ನಿನ್ಗೆ. ನೀನೇ ಏನು ಅನ್ಕೋಬಿಟ್ರೆ? ಸುಮ್ಮನಿರವ, ನಂಗೆಲ್ಲ ಗೊತ್ತುಕಂತೆ. ನಾನು ಕೇಳಿಸ್ಕೊಂಡೆ ಇಷ್ಟೊತ್ತು ಕಟ್ಟ. ಇಲ್ಲಕಂತ ಸುಮ್ಮನಿರು, ಹಂಗೆ ಏನಿಲ್ಲಕಂತೆ. ನಿಮ್ಮ ಅಪ್ಪ ದುಡ್ತಾರೆ ಕೇಳೋ, ಅದಕ್ಕೆ ಹೆಂಗೆ ಹೇಳ್ತಿದ್ದಕ್ಕಂತೆ. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರು. ಹೋಗು ಖುಷಿಯಿಂದ ಅವಳಂದ್ರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿರು. ಫೋನ್ ಮಾಡಿದ್ರೆ ಎತ್ತಕ್ಕಿಲ್ವಂತೆಲ್ಲ, ಯಾಕೆ ಹಿಂಗೆ ಆಡ್ತಿದ್ದಿ? ನಮ್ಗೆ ಯಾವ ಕಷ್ಟನೂ ಇಲ್ಲ, ಏನಿಲ್ಲಕಂತೆ. ಹೋಗು ಮಗಳೇ, ಹೋಗು. ಇದೆಲ್ಲ ಏನು? ಅವ್ರು ಫೋನ್ ಮಾಡಿದ್ರೆ ಎತ್ತಕ್ಕಿಲ್ವಂತೆ ನೀನು? ಅಪ್ಪ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಅವ್ರು ಕೊಟ್ಟು ಹಿಂಗೆ ನನ್ಗಿನ್ಬಿಟ್ಟು ಮದುವೆ ಬೇಡ ಹಂಗೆ ಹಿಂಗೆ ಅಂತ. ಎಲ್ಲ ಕಷ್ಟಪಟ್ಟು ಮಾಡ್ತಾರೆ, ಅದಕ್ಕ ನಿನ್ನ ಮದುವೆ ಬೇಡ ಅಂದ್ಲಿ ಅಂತ. ಹೋಗಂಗೆಲ್ಲ ಮಾತಾಡ್ಬಿಡ್ದಕ್ಕಂತೆ. ಓಹೋ, ನಿನ್ಗೇನು ಗೊತ್ತಾದದು? ಹಂಗೆಲ್ಲ ಗೊತ್ತಾಯ್ತದ, ಸುಮ್ಮನೆ ಇರವ. ಏನತ್ತಾಗೆ ನಂಗೆ ಮದುವೆ ಆಗೋಕ್ಕೆ ಇಷ್ಟ ಇಲ್ಲ. ಇಲ್ಲ ಇದ್ಬಿಡ್ತೀನಿ ಕಣವ. ನನ್ಗೊಬ್ಳೆ ಹೋಗಿರಕ್ಕಾಯ್ಕಿಲ್ಲ, ಎಲ್ಲರ ಜೊತೆ ಇರ್ತೀನಿ ನಾನು ನಿಮ್ಮ ಜೊತೆನೇ. ಅಯ್ಯೋ, ಎಷ್ಟು ದಿನ ಇದ್ದು ಮಗಳೇ, ಯಾವತ್ತಿದ್ರು ಮದುವೆಗೆ ಹೋಗ್ನೇಬೇಕನವ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಬೇಡ, ಹೋಗಿ ನೀನು. ಬೇಡ ಕಣವ, ಹೇಳ್ಬಿಡು ಅವ್ರಿಗೆ ಮದುವೆ ಬೇಡ ಅಂತ. ಮತ್ತೆ ನೋಡಿ ಬಾಯ್ನಾಕೀಗ ಹಂಗೆಲ್ಲ ಮಾತಾಡ್ಬೇಡ ಅಂತ ಹೇಳ್ತಿಲ್ವಾ? ಇನ್ನೇನವ ನೀವು ಹಿಂಗೆ ಕಷ್ಟಪಡ್ತಿರೋದು ನಂಗೆ ನೋಡೋಕೈತಲ್ಲ. ಯಾಕೆ ಕಷ್ಟ ನೀರು ಏನಿಲ್ಲಕಂತೆ. ಹೋಗು, ಸುಮ್ಮನೆ ಏನೋ ತಲೆ ಕಾಕೊಂಡು ಯೋಚನೆ ಮಾಡಬೇಡ. ಖುಷಿಂದಿರ್ಬೇಕು ಮದ್ಮಗಳು. ಏನಿಗೆ ಯಾವಾಗಲೂ ಮಕ್ಕ ಗಂಟಕ ಇದ್ದಿ? ಹೋಗು, ಏನಿಲ್ಲಕಂತೆ. ಆ ಪಾಟಿ ಕಷ್ಟ ಆಗಿದ್ರೆ ನಾಲ್ಕು ಮದುವೆ ಮಾಡ್ತಿದ್ದೋ? ಏನು ಇರೋದೆಲ್ಲ ಮಾಮೂಲಿ ಕಂತೆ. ಹೋಗವ, ಮದುವೆ ಹುಡುಗಿ ಮಕ್ಕ ಹೆಂಗೆ ಕಳೆಯಾಗಿರ್ಬೇಕು. ಯಾವಾಗಲೂ ಆತ್ಮರೆ ಹಾಕ ಕೂತ್ಕೋದಿಯಲ್ಲ. ಹೋಗು, ಅರ್ಧ ನೀರು ಹಾಕ್ಬೇಕು. ಚೆನ್ನಾಗಿ ಉಣ್ಕ ತಿನ್ಕ ಇರು, ತಲೆ ಕೆಡ್ಸ್ಕೊಬೇಡ. ನೀ ಚೆನ್ನಾಗಿರ್ಲಿ ಅಂತ ತಾನೇ ಮಾಡ್ತಿರೋದು. ಎಷ್ಟು ಹೇಳಿದ್ರು ಕೇಳಕ್ಕೆ ಇಲ್ವಲ್ಲವ? ನಂಗೆ ನಿಮ್ಮೆಲ್ಲರನ್ನೂ ಬಿಟ್ಟೋಗಕ್ಕೆ ಇಷ್ಟ ಇಲ್ಲ ಕಣವ. ಅಯ್ಯೋ, ಯಾಕವಂಗಂತಿ? ಹೆಣ್ಮಕ್ಳು ಅಂತ ಹುಟ್ಟಿದ್ಮೇಲೆ ಎಲ್ಲ ಒಂದಲ್ಲ ಒಂದಿನ ಮದುವೆ ಗಂಡನ ಮನೆಗೆ ಹೋಗ್ಲೇಬೇಕು. ಅದೆಲ್ಲ ಹೆಣ್ಮಕ್ಳಿಗೂ ಇರೋದೇಕಂತೆ. ಹೋಗು, ಗಂಡ ಪಾಪ ಒಳ್ಳೇದು, ಚೆನ್ನಾಗಿ ನೋಡ್ಕೊತದೆ ಕಂತೆ. ನಮ್ಮ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೊರಗಬೇಡ, ಅವ್ರ ಮನ್ಸ್ಗೂ ಬೇಜಾರು ಮಾಡಬೇಡ, ಸರಿಯಾ? ಹೋಗೋದೇನು ಇರ್ಲಿ ಮಾಡೋಗು. ನಿನ್ನ ಗಂಡ ಫೋನ್ ಮಾಡಿ ಮಾತಾಡು ಖುಷಿಯಿಂದ. ಹಿಂಗೆ ಹಿಂಗೆ ಅಂತ ರಾಗ ತೆಗಿಬೇಡ. ಹಾಂ ಸರಿ.
ನಾಳೆ ನಿಮ್ಮ ಅಪ್ಪ ಏನೋ ಬರ್ನೆಲ್ಲ ನೋಡ್ತೀನಿ. ನೋಡ್ರಪ್ಪ, ನಮ್ಮ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತವ್ರೆ ನನ್ನ ಮದ್ವೆಗೆ ದುಡ್ಡು ಹೊಂದ್ಸಕ್ಕೆ. ನಂಗಂತೂ ತುಂಬ ಬೇಜಾರೈತೈತಿ. ನಂಗೂ ಮದ್ವೆಗೆ ಹೋಗೋಕ್ಕೂ ಇಷ್ಟ ಇಲ್ಲ. ನಮ್ಮ ಅಪ್ಪ ಅಮ್ಮ ಜೊತೆನೇ ಇರಬೇಕು ಅಂತ ಇಷ್ಟ ನನಗೆ. ಆದರೆ ಅವ್ರ ಬಲವಂತಕ್ಕೆ ಒಪ್ಕೊಂಡೆ. ಈಗ ಅವ್ರಿಗೂ ನೆಮ್ಮದಿ ಇಲ್ಲ. ಅದೇ ಬೇಡ ಅಂದರೂ ಕೇಳ್ತಾಯಿಲ್ಲ. ಏನು ಮಾಡೋದಂತಲೇ ಗೊತ್ತಾಯ್ತಲ್ಲ. ತುಂಬ ಬೇಜಾರಾಗ್ತೈತಿ. ಇವಾದರೆ ಹೇಳಿ ನಮ್ಮ ಅವ್ವನಿಗೆ. ಹಂಗೆ ಈ ವಿಡಿಯೋ ಹೆಂಗನ್ನಿಸ್ತು ಅಂತ ಹೇಳಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.